ಎಲ್ಲರೂ ಹೊಸ ಗಾಡಿ ತಗೊಂಡಾಗ ಮುಂಚೆ ಯೋಚನೆ ಮಾಡೋದೆ ಸೈಡಿಗೆ ಪ್ಯಾನಲ್ಸ್ ಏನಾಗಬಾರ್ದಪ್ಪ, ಹಂಗಾಗಿ ಸೇಫ್ಟಿ ಗಾರ್ಡ್ ಹಾಕ್ಸೋಣ ಅದು ಇದು ಅಂತ ಹೇಳಿ. ಸೇಫ್ಟಿ ಗಾರ್ಡ್ ಹಾಕೋರು ಏನು ಮಾಡ್ತಾರೆ ಗೊತ್ತಾ, ಒಂದು ಈ ಇಂಜಿನಿಗೆ ಏನು ನೀವು ನಟ್ ಹಾಕಿರ್ತೀರಲ್ಲ ಇದೇ ನಟ್ಟಿಗೆ ಹಾಕ್ತಾರ ಅವ್ರು. ನೀವು ಎಲ್ಲೇ ಬೇಕಾದ್ರೆ ಹಾಕ್ಸಿ, ಆಲ್ರೆಡಿ ಹಾಕ್ಸಿರೋರು ನೋಡಿ ಎಕ್ಸ್ಟ್ರಾ ಯಾವುದೇ ನಟ್ಟಿಗೆ ಹಾಕಿರಲ್ಲ ಅವರು. ಇದಕ್ಕೆ ಹಿಂಗೆ ಕ್ಲ್ಯಾಂಪ್ ಹಿಂಗೆ ರೆಡಿ ಮಾಡಿರ್ತಾರೆ ಇಲ್ಲಿ ಕೆಳಗಡೆಗೆಲ್ಲ, ಸೇಮ್ ಅದಕ್ಕೆ ಹಾಕ್ತಾರೆ. ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನೀವೇನಾದ್ರೂ ಅಪ್ಪಿ ತಪ್ಪಿ ಬಿದ್ರಪ್ಪ ಗಾಡಿಯಿಂದ ಅಂದ್ರೆ ಸೈಡ್ ಪ್ಯಾನಲ್ಸ್ ಅಂತೂ ಏನೂ ಆಗಲ್ಲ. ಬಟ್ ಏನಾಗುತ್ತೆ ಅಂದ್ರೆ ನಿಮ್ದು ಇಂಜಿನ್ ನಟ್ ಎಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ಈ ಸೈಡ್ ಒಂದು ಪಾರ್ಟ್ ಕಟ್ ಆಗ್ತೈತಿ, ಕ್ರ್ಯಾಕ್ ಬರ್ತೈತಿ. ಅದು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ಈ ಥರದ ನಟ್ಟಿಗೆ ಹಾಕಿರ್ತಾರೆ, ಅದ್ರ ಜೊತೆಗೆ ಇದು ಕ್ರ್ಯಾಕ್ ಬಂದಿರುತ್ತೆ ಹಿಂಗೆ. ಅವಾಗ ಇದು ಪೂರ್ತಿ ಒಂದು ಸೈಡ್ ಕವರ್ ಏನೈತಲ್ಲ, ಪೂರ್ತಿ ಕವರ್ನೇ ಚೇಂಜ್ ಮಾಡಿಸ್ಬೇಕಾಗ್ತೈತಿ. ಸುಮ್ಮನೆ ಒಂದು 2-2.5 ಸಾವಿರನ ಎಷ್ಟೋ ಇರಬೇಕು ಇದಕ್ಕೆ. ಪ್ಯಾನಲ್ ಉಳ್ಸೋಕೆ ಹೋಗಿ ಇಂಜಿನ್ ಕವರ್ ಹಾಳು ಮಾಡ್ಕೊತೀರ. ಅದಷ್ಟೇ ಆದರೆ ಅಡ್ಡಿಲ್ಲ, ಇನ್ನೂ ಜಾಸ್ತಿ ಏನಾದರೂ ಖರ್ಚು ಬಂತು ಅಂದ್ರೆ ಆಮೇಲೆ ದೊಡ್ಡ ಖರ್ಚು ಆಗ್ತೈತಿ. ಸೊ MT ಆಗಿರ್ಬೋದು, RN5 ಆಗಿರ್ಬೋದು, ಯಾವುದೇ ಬೈಕ್ ಆಗಿರ್ಬೋದು, ಇಂಜಿನ್ ನಟ್ಟಿಗೆ ಗಾರ್ಡ್ ಫಿಟ್ ಮಾಡ್ತಾರೆ ಅಂದ್ರೆ ಮಾಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಎಕ್ಸ್ಟ್ರಾ ಯಾವ ಪಾರ್ಟ್ಸ್ ಇರುತ್ತಲ್ಲ ಆ ಪಾರ್ಟ್ಸಿಗೆ ಸ್ಕ್ರೂ ಹಾಕ್ಬಿಟ್ಟು ಫಿಟ್ ಮಾಡ್ತಾರೆ ಅನ್ನಂಗಿದ್ರೆ ಮಾತ್ರ ಮಾಡಿಸಿ. ಗಾಡಿ ಮೇನ್ ಪಾರ್ಟ್ಸ್ ಇರುತ್ತಲ್ಲ ಅದ್ಯಾವುದಕ್ಕೂ ಬಿದ್ದರೆ ಎಫೆಕ್ಟ್ ಆಗಲ್ಲ ಅನ್ನೋ ಥರ ಇದ್ರೆ ಮಾತ್ರ ಹಾಕ್ಸಿ, ಇಲ್ಲ ಅಂದ್ರೆ ಹಾಕ್ಸ್ಲಿಕ್ಕೆ ಹೋಗಬೇಡಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.